ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಮಂಗಳಗೌರಿ ಪೂಜೆ ಮಾಡ್ತಾ ಇದ್ದೀನಿ. ಮೊದಲನೇ ವಾರದ ಮಂಗಳಗೌರಿ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್. ಈಗ ಕೈಗೆ ದಾರ ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಏನೇನು ಇಟ್ಟಿದ್ದೀನಿ ತೋರಿಸ್ತೀನಿ. ಇದು ಅಂತಾರೆ ಲೋಟಸ್ ಥರ ಬರುತ್ತಲ್ಲ, ಈಗ ಎಲ್ಲ ಆರ್ಟ್ ಡೆಕೋರೇಟಿವ್ ಐಟಮ್ಸು ಅದನ್ನು ಇಟ್ಟಿದ್ದೀನಿ. ಇಲ್ಲಿ ಬೆಲ್ಲದ ಮೇಲೆ ಗೌರಿನ ಇಟ್ಟಿದ್ದೀನಿ, ಗಣೇಶನ ಮಾಡಿದ್ದೀನಿ, ಚಿಗ್ಲಿ ಇಟ್ಟಿದ್ದೀನಿ, ಬ್ಲೌಸ್ ಪೀಸ್, ಬಳೆ ಬಿಚ್ಚೋಲೆ ಮತ್ತು ಬ್ಯಾಂಗಲ್ಸ್ ಇಲ್ಲಿಗೆ ಹಾಕಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಆಮೇಲೆ ಫ್ರೂಟ್ಸ್ ಇಟ್ಟಿದ್ದೀನಿ 5 ಥರದ್ದು. ದೀಪ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಎಲ್ಲ ರೆಡಿ ಮಾಡ್ಕೋಬೇಕು. ಏನೆಲ್ಲ ಆಗುತ್ತೆ ತೋರಿಸ್ತೀನಿ. ಎದ್ಬಿಟ್ಟು ಮನೆ ಕಂಡಿದ್ರೆ ಇನ್ನೇನಾಗುತ್ತೆ, ಎದಣಿಸ್ಬೇಕಿತ್ತು ನೀನೆ. ಎದ್ದು ಕೆಲಸ ಮಾಡ್ತೀವಿ ಅಂತಾರೆ ಮನೆ ಕಂಡಿದ್ರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಎರಡೆರಡು ಕಟ್ ಮಾಡಿ ಒಂದೊಂದೇ ಕಟ್ ಮಾಡ್ತಾ ಇದೀಯಾ? ಎರಡೆರಡು ಕಟ್ ಮಾಡಾಯ್ತು. ನಮ್ಮ ಹಸ್ಬೆಂಡ್ ಇದ್ಬಿಟ್ರೆ ಯಾವ ಕೆಲಸನೂ ಬೇಗ ಆಗಲ್ಲ. ನೋಡಿ 8 ಕಾಲಾಯ್ತು. ಆಯ್ತು, ಅದಕ್ಕೇನಿವಾಗ ನಿಮ್ದೇ ಆಗೋಗುತ್ತಲ್ಲ. ನಾವಿಲ್ಲಿ ವಿಡಿಯೋ ಮಾಡೋಣ ಅಂತ ಇಷ್ಟೊಂದು ಎಫರ್ಟ್ ಆಗಿ ಮಾಡ್ತಿದ್ರೆ ಇವ್ರಿಬ್ರು ಇಲ್ಲಿ ಸೌಂಡ್ ಮಾಡ್ತಾ ಕೂತವ್ರೆ. ಗೌರಿ ಪೂಜೆ ಎಂತಕ್ಕೆ ಮಾಡೋದು? ಗಂಡನಿಗೆ ಆಯುಷ್ ಸಿಗ್ಲಿ ಅಂತ. ಆಮೇಲೆ ಹಂಗೆ ಹೆಂಡತಿಗೂ ಒಳ್ಳೇದಾಗ್ಲಿ ಅಂತ ಅದನ್ನ ಪೂಜೆ ಇಟ್ಟಿದ್ರೆ ಗಂಡಸ್ರಿಗೆ ಮಾಡಿಸ್ಬೋದು. ಬರೀ ಹೆಣ್ಮಕ್ಳೇ ಎಲ್ಲ ಪೂಜೆ ಮಾಡೋದು, ಗಂಡಂಗೆ ಒಳ್ಳೇದಾಗ್ಲಿ. ಡೈಲಿ ಮಾಡ್ತೀವಲ್ಲ ನಾವು ಪೂಜೆನ. ಗಂಡಗೋಸ್ಕರ ಅದನ್ನು ಪೂಜೆ ಮಾಡಿದರೆ ಇಲ್ಲ ಮನೆಗೆ ಒಳ್ಳೇದಾಗ್ಲಿ ಅಂತ ಬೆಲ್ಲದ ದೀಪ, ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತಾರೆ ಹೆಣ್ಮಕ್ಳು. ಗಂಡು ಮಕ್ಳು ಯಾವ್ದು ಹಚ್ತಾರೆ? ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ದೀಪ ಡೆಕೋರೇಟ್ ಮಾಡೋಕ್ಕೆ ಅಂತ ಕಲರ್ ಒಂದು, ಪರ್ಪಲ್ ಕಲರ್ ಒಂದು, ಲೋಟಸ್ ಯಾವ ಥರ ಆಗುತ್ತೆ ಅಂತ ಬರುತ್ತೆ ಅಂತ ಫೋಲ್ಡ್ ಮಾಡಿ ಇಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರಲಿಲ್ಲ ಅಂದರೆ ಓಪನ್ ಮಾಡಿ ಇಡ್ತೀನಿ. ಈ ಥರ ಚೆನ್ನಾಗೈತೆ. ಇಲ್ಲ ಓಪನ್ ಮಾಡಿಬಿಡಿ. ಓಪನೇ ಮಾಡಿದ್ರೆ ಓಕೆ ಅನ್ಸುತ್ತೆ. ಈ ಥರ ಕಾಣ್ತಿದೆ ನೋಡಿ ಒಳಗಡೆ. ಫೈನಲ್ ಆಗಿ ಈ ಥರ ಬಂದಿದೆಯಾ? ಇನ್ನೊಂದನ್ನು ಓಪನ್ ಮಾಡ್ತೀನಿ. ತೆಗೀರಿ ನೋಡಿ, ಇದೊಂಚೂರು ಕಿತ್ತೇ ಹೋಯ್ತು. ಹಂಗೆ ಇದ್ರೆ ಚೆನ್ನಾಗಿದ್ರೆ ಬಿಡು, ಸಾಕಷ್ಟೇ. ಈಗ ಕಂಕಣ ಕಟ್ಕೊಂಡಿದ್ದೆಲ್ಲ ಆಯಿತು. ಈಗ ದೇವರಿಗೆ ಬಾಗಿನ ಇಡ್ತಿದ್ದೆ. ದೀಪಕ್ಕೆ ಎಣ್ಣೆ ಹಾಕಿದ್ದೆಲ್ಲ ಆಯಿತು. ಈಗ
ದೀಪದಿಂದ ದೀಪವ 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 ದೀಪ ಹಚ್ಚಿದ್ದಾಯ್ತು. ಈಗ ಕತೆ ಓದೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಓದಿ ಮುಗಿಸ್ಬೇಕು, ಟೈಮ್ ಇಟ್ಟಿದ್ದಾಯ್ತು. ಈಗ ಸ್ಟೋರಿ ಓದೋಕೆ ಸ್ಟಾರ್ಟ್ ಮಾಡಬೇಕು, ಟೈಮ್ ಆಯಿತು. ಬೇಗ ಬೇಗ ಸ್ಟೋರಿ ಓದಿ ಮುಗಿಸ್ಬೇಕು. ಗಳನ್ನೆಲ್ಲ ಮುಗಿಸಿಕೊಂಡು ಸ್ವಚ್ಛಂದದಿಂದ ಕೂಡಿದ ಸಕಲವಾದ ಪ್ರಮಾಣವಾದ ಸೂತ್ರಗಳ ಪೌರಾಣಿಕರನ್ನು ನೋಡಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಪೂಜ್ಯರೇ, ನಿಮ್ಮನ್ನು ನಾವು ಅನೇಕ ರಥಗಳ ಮಹತ್ವವನ್ನು ಕೇಳಿದ್ದಾಯಿತೆ. ಆದರೆ ಈಗ ನಾನು ಅತ್ಯಂತ ಮಂಗಳಕರವಾದ ಮಂಗಳಗೌರಿ ರಥವನ್ನು ಕೇಳಬೇಕೆಂದು ಅಪೇಕ್ಷಿಸುತ್ತಿರುವೆನು. ದಯಮಾಡಿ ತಿಳಿಸಬೇಕೆಂದು ಕೇಳಲಾಗಿ. ಸುತ ಪುರಾಣಿಕರು ದ್ರೌಪದಿಯನ್ನು ಕುರಿತು ಹೇಳುತ್ತಾರೆ. ಎಲೆ ದ್ರೌಪದಿನಂದಿನಿಯೇ, ಕೇಳು. ನೀನು ಕೇಳುತ್ತಿರುವ ರಥವು ಅತ್ಯಂತವಾದ ಉತ್ತಮವಾದ ಫಲವಾದ ರಥವಾಗಿರುತ್ತದೆ. ಈ ರಥಾಚರಣೆಯನ್ನು ಪತಿಗಳಿಗೆ ಆಯಸ್ಸು ವೃದ್ಧಿಯಾಗಲಿ, ಕೀರ್ತಿಯು ಲಭಿಸುತ್ತದೆ. ಈ ರೀತಿಯಾದ ರಥಕಥೆಯನ್ನು ನಿನಗೋಸ್ಕರ ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ನೈವೇದ್ಯಕ್ಕೆ ಅಂತ ಚಿತ್ರಾನ್ನ, ಹೆಸರುಬೇಳೆ ಮತ್ತು ಸಜ್ಜಿಗೆ ಮಾಡಿದ್ದೀವಿ. ಹೀಗೆ ಇಟ್ಕೊಂಡು ನೈವೇದ್ಯ ಕಾಯಿ ಹೊಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತೋರೆ ಹಿಂಗೆ ಕಾಯಿ ಹೊಡಿಯೋದು. ಜೋಗೋ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿ. ಈಗ ನೈವೇದ್ಯ ಮಾಡಿದ್ದೆಲ್ಲ ಆಯಿತು. ಈಗ ಕರ್ಪೂರ ಬೆಳಕಿ ಆರತಿ ಮಾಡಿದ್ರೆ ಪೂಜೆ ಕಂಪ್ಲೀಟ್. ಪೂಜೆಯ ಮಾಡೋಣ, ಪೂಜೆಯ ಮಾಡೋಣ ಗುರು. ಮಾಡಕ್ಕೆ ದೀಪ ಹಚ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಕರ್ಪೂರ ಮುಂದೆ ಇದು ಮಾಡಬೇಕು ಅನ್ಸುತ್ತೆ.
ಲಾಲಿತ್ಯ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಂಪುತ್ತ ಆರತಿ ಎಲ್ಲ ಮಾಡಿದ್ದಾಯ್ತು, ಎಲ್ಲ ಮುಗೀತು. ಇನ್ನು ದೀಪ ಒಂದು ಸಂಜೆವರೆಗೂ ಆರ್ದಂಗೆ ನೋಡ್ಕೊಂಡ್ರೆ, ಕೆಲ್ಸಕ್ಕೆ ಹೋಗೋರೆಲ್ಲ ದೀಪಕ್ಕೆ ತುಂಬ ಎಣ್ಣೆ ಹಾಕೋದ್ರೆ ಬರೋವರೆಗೂ ಇರುತ್ತೆ. ಇನ್ನು ನೋಡ್ಕೊಬೇಕು, ನಾವು ಮನೇಲಿರೋದು ನೋಡ್ಕೊಬೇಕು. ದೀಪ ಆರೋಗ್ದಂಗೆ ಎಣ್ಣೆ ಕಮ್ಮಿ ಆದಂಗೆ ಹಾಕಿ ನೋಡ್ಕೊಂಡ್ರೆ ಮುಗಿದು. ಇನ್ನು ಸಂಜೆ ಕತ್ಲಸೋವರೆಗೂ ದೀಪ ಆರೋಗ್ದಂಗೆ ನೋಡ್ಕೊಂಡ್ರೆ ಆಯಿತು. ಸಂಜೆ ಒಂದ್ಸತಿ ಪೂಜೆ ಮಾಡಿ ಕತ್ಲಸೋದು. ನಾನು ಸೀರೆ ಉಟ್ಕೊಂಡೋಗ್ಲಾ ಡ್ರೆಸ್ ಹಾಕೊಂಡೋಗ್ಲಾ? ಈಗ ನಮ್ಮ ಯಜಮಾನ್ರ ಕಣ್ಕನ ಕಟ್ತಾ ಇದ್ದೀನಿ. ಚಿಕ್ಕದಾಗೆ ಅರ್ಶಿನ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.